ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೋಹನ್ ವಿಶ್ವ ಅವರು ಬಿಜೆಪಿಯಿಂದ, ದೇವರಾಜ್ ಅವರು JDSನಿಂದ, ನಟರಾಜ್ ಗೌಡ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ಐ ಥಿಂಕ್ ನಟರಾಜ್ ಗೌಡ್ರನ್ನೇ ಮಾತಾಡ್ಸೋಣ ಇವತ್ತು. ಜಾಸ್ತಿ ಟೈಮ್ ಅವ್ರಿಗೆ ಕೊಡಬೇಕಾಗಿದೆ. ಅಲ್ರಿ, ಈ ಚಂದ ಏನ್ರಿ ಸಚಿವ ಸಂಪುಟ ವಿಸ್ತರಣೆ. 2 ತಿಂಗಳು ವೇಟ್ ಮಾಡಿ, 3 ಸಲ ದಿಲ್ಲಿಗೆ ಹೋಗಿ, ಕೊನೆ ಸಲ 3 ದಿವಸ ವೇಟ್ ಮಾಡಿ ಈ ಪಟ್ಟಿ ತಂದು ಇನ್ನೂ 4ನೇ ದಿವಸ ಆದರೂ ಖಾತೆ ಹಂಚಿಕೆ ಆಗ್ತಿಲ್ಲ. ಇಲ್ಲ, ಅದು ಆಗಲೇ ಸಚಿವ ಸಂಪುಟ ಪುನರ್ರಚನೆ ಚರ್ಚೆ. ಇಲ್ಲ, ಅದು ಚರ್ಚೆ ಊಹಾಪೋಹ. ಇಲ್ಲಿವರೆಗೂ ಸದ್ಯಕ್ಕೆ ಊಹಾಪೋಹ ಅದು. ಆದರೆ ಆಗಲ್ಲ ಅಂತ ಹೇಳಿ ಏನಿದ್ರೆ ಈಗ ಅದು ಮಾಡ್ಬೋದು. ಮುಖ್ಯಮಂತ್ರಿಗಳು ಪರಮಾಧಿಕಾರ ಯಾವಾಗ ಮಾಡ್ಬೋದು. ಅವ್ರು ಮತ್ತೆ ಪರಮಾಧಿಕಾರ AICC ಲೆಟರ್ಡಲ್ಲಿ ಬಂತು. ಅದನ್ನ ಒಂದು ಇವರು ಏನು ಮನವಿ ಮಾಡಿದ್ರು, ಮಾನ್ಯ ಮುಖ್ಯಮಂತ್ರಿಗಳು ಏನು ಹೋಗಿ ಪಟ್ಟಿ ಕೊಟ್ಟು ಬಂದಿದ್ರು, ಅದಕ್ಕೊಂದು ಅನುಮೋದನೆ ಅಂತ, ಅದೊಂದು ಹಿರಿಯ ನಾಯಕರನ್ನು ಕೇಳಬೇಕು, ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ಪಟ್ಟಿ ಕೊಟ್ಟಿದ್ದೀನಿ, ಅನುಮೋದನೆ ಕೊಡಿ, ನನಗೆ ಈ ಥರ ಅಳೆದು ತೂಗಿ 2 ತಿಂಗಳ ಕಾಲ ಸಮಯ ತೆಗೆದುಕೊಂಡು ಜಿಲ್ಲಾವಾರು, ಪ್ರಾದೇಶಿಕವಾರು, ಜಾತಿ, ಹಿರಿತನ, ಹೊಸಬರಿಗೆ ಎಲ್ಲ ನಾನು ಕಾಂಬಿನೇಷನ್ ಮಾಡಿಕೊಟ್ಟಿದ್ದಾರೆ. ಒಳ್ಳೆಯ ಮಂತ್ರಿಮಂಡಲ ಆಗಿದೆ, ಅದ್ಭುತವಾದ ಮಂತ್ರಿಮಂಡಲ. ಯಾಕಂದರೆ 2028 ಚುನಾವಣೆಯಲ್ಲಿ ನಾವು 150 ಸೀಟ್ ಗೆಲ್ಲಬೇಕಂದ್ರೆ, ನಮ್ಮ ಪ್ರಣಾಳಿಕೆಯನ್ನು ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಈ ಥರದ ಒಂದು ಒಳ್ಳೆಯ ತಂಡ ಅಗತ್ಯ ಇತ್ತು. ಖಂಡಿತವಾಗಿ ಒಳ್ಳೆಯ ತಂಡ ಆಗಿದೆ. 3 ವರ್ಷನೂ ಕೂಡ ಅದ್ಭುತವಾದ ಸರ್ಕಾರ ಆಗಿತ್ತು. ಅದನ್ನು ಮುಂದುವರಿಸಬೇಕು ಅಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ತೀರ್ಮಾನ ಮಾಡಿದ್ದಾರೆ. ಅದರೊಳಗೆ ನೀವು ಅದ್ಭುತ ಅಂತ ಹೇಳ್ತಿದ್ದೀರಿ. ನಾನು ನಿಮ್ಮ ಶಾಸಕರ ಮಾತುಗಳನ್ನು ಕೇಳ್ತಾ ಇದ್ದೆ. ದಿನೇಶ್ ಗುಂಡೂರಾವ್ ಹೇಳಿದರು, ಏನು ಮಾನದಂಡನೇ ಅರ್ಥ ಆಗ್ತಾ ಇಲ್ಲ. 6ನೇ ಬಾರಿ ಶಾಸಕ ಅವರು. HK ಪಾಟೀಲ್ರೇನೂ ಮಾತಾಡ್ತಾ ಇಲ್ಲ. ಅಪ್ಪಾಜಿ ನಾಡಗೌಡ ಹೇಳಿದರು, ದುಷ್ಟರು ದುರುಳರೆಲ್ಲ ಮಂತ್ರಿ ಆಗ್ಬಿಟ್ಟಾರೆ ಅಂತ ಹೇಳಿದರು, ಅವ್ರದ್ದೇ ಶಬ್ದಗಳಲ್ಲಿ ಹೇಳೋದಾದರೆ. M ಕೃಷ್ಣಪ್ಪನವ್ರು ಹೇಳಿದರು, ನಂಗೆ ಗೊತ್ತಿಲ್ಲ ಏನು ಮಾಡ್ತಿರೋ ಅಂತ, ನನ್ನನ್ನು ಮಾತ್ರ ಮಂತ್ರಿ ಮಾಡಬೇಕು ಅಂತ ಹೇಳಿದರು. ಆಡಿಯೋ RB ತಿಮ್ಮಾಪುರ ನಂಜಯ್ಯನ ಮಠ ಹೇಳಿದ್ದಂತರೂ ಅದು ಇನ್ನೊಂದು ಹೆಜ್ಜೆ ಮುಂದೆ. ಅವ್ರು ಹೇಳಿದರು ಪೇಮೆಂಟ್ ಸೀಟು ಅಂತೆಲ್ಲ ಅವರು ಮಾತಾಡಿದರು. ಯಾರು? ನಂಜಯ್ಯನ ಮಠ ಅವರು. ನಂಗೆ ಗೊತ್ತಿಲ್ಲ ಅದು ಪೇಮೆಂಟ್ ಸೀಟ್ ಬಿಡಿ. ಅವ್ರೇನು ಹೇಳಿದರು, ವೇಣುಗೋಪಾಲ್ ಏನು HK ಪಾಟೀಲ್ರ ಬಗ್ಗೆ ಕಮೆಂಟ್ ಮಾಡಿದರು ಅದನ್ನಷ್ಟೇ ತೊಗೋತೀನಿ ನಾನು. ಅವರು ಹೇಳಿದರು, ಯಾರು ಪ್ರಾಮಾಣಿಕ ಇರಲಿಕ್ಕೆ ಹೇಳಿದ್ದಾರೆ ಅಂತ ನಂಜಯ್ಯನ ಮಠ ಕೇಳಿದರು ಆಡಿಯೋದಲ್ಲಿ ತಿಮ್ಮಾಪುರ ಅವ್ರಿಗೆ. ನೀವು ಅಂದರೆ ಬೇಳೂರು ಗೋಪಾಲಕೃಷ್ಣ ಏನು ಹೇಳಿದರು, ನಾನು ಹೋಗಲ್ಲ. ಈಗ ಬಸವರಾಜ್ ಶಿವಣ್ಣವ್ರವ್ರು ಏನು ಹೇಳಿದ್ದಾರೆ, ಪ್ರಸಾದ್ ಅಬ್ಬಯ್ಯ ಏನು ಹೇಳಿದ್ದಾರೆ, ಯಾರ್ಯಾರು ಏನೇನು ಹೇಳಿದ್ದಾರೆ ಸ್ವಲ್ಪ ಸ್ಟೇಟ್ಮೆಂಟ್ ತೆಗೆದು ನೋಡಿ. ಈಗ ಪ್ರಶಾಂತ್ ಅವರೇ, ನೀವು ಹೇಳಿದ ಮಾತು ಸತ್ಯನೇ ಇದೆ. ಯಾಕಂದರೆ 20 ಮಂತ್ರಿಗಿರಿಗೆ 60 ಜನ ಕಾಯ್ತಾ ಇದ್ರು. 60 ಜನನೂ ಕೂಡ ಕ್ಷಮತೆ ಇರ್ತಕ್ಕಂಥವ್ರೆ, ಸಾಮರ್ಥ್ಯ ಇರ್ತಕ್ಕಂಥವ್ರೆ. ಅವ್ರಿಗೆ ಹಾಗೇ ಆಗುತ್ತೆ ಅನ್ನೋ ಭರವಸೆ ಅವ್ರಿಗಿತ್ತು. ನಿರಾಸೆ ಅನಿಸಿದೆ. ಹಾಗಾಗಿ ಅವ್ರು ಕೆಲವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅಗತ್ಯ ಇಲ್ಲ ಅದು. ಬಟ್ ಅದರದ್ದೇನೂ ಇಂಪ್ಯಾಕ್ಟ್ ಏನಾಗೋದಿಲ್ಲ. ಅವ್ರು ಹೇಳಿಕೆ ಕೊಟ್ಟರೆ ಅಥವಾ ಅಸಮಾಧಾನ ತೋರಿಸಿದ್ರೆ ಇಂಪ್ಯಾಕ್ಟ್ ಆಗೋದಿಲ್ಲ. ಆದರೂ ಕೂಡ 140 ಜನ ಶಾಸಕರಿದ್ದಾರೆ. 33 ಜನ ಮಾತ್ರ ಮಂತ್ರಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವ್ರನ್ನ, BK ಹರಿಪ್ರಸಾದ್ನ, ಖರ್ಗೆ ಅವ್ರನ್ನ ಚರ್ಚೆ ಮಾಡಿನೇ, ಸಂವಾದ ಮಾಡಿನೇ 2 ತಿಂಗಳು ಟೈಮ್ ತಗೊಂಡು ಇದನ್ನು ಪಟ್ಟಿ ಮಾಡಿರ್ತಕ್ಕಂಥದ್ದು. ಏಕಾಏಕಿ ಒಬ್ಬರೇ ಯಾರು ಮಾಡಿರ್ತಕ್ಕಂಥದ್ದಲ್ಲ. ಹೈಕಮಾಂಡ್ ಖುದ್ದಾಗಿ ಅವ್ರು ಮಾಡಿರ್ತಕ್ಕಂಥದ್ದು. ಇಷ್ಟೇನು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ದೀರಲ್ಲ, ನೀವು ವಿಧಾನ ಪರಿಷತ್ ಚುನಾವಣೆಗೆ ಮುಂಚೆ ಈ ಮಂತ್ರಿಮಂಡಲ ರಚನೆ ಮಾಡಿದ್ರೆ ಗೊತ್ತಾಗ್ತಿತ್ತು ನಿಮ್ಗೆ ಇಫೆಕ್ಟ್ ಏನು. ಅವಾಗ ಗೊತ್ತಾಗ್ತಿತ್ತು ನಿಮ್ಗೆ ಆಕ್ಚುಲಿ ಇದರ ಇಫೆಕ್ಟ್ ಏನಾಗಬಹುದು. ಈಗ ಅದು ಊಹಾಪೋಹ. ಅವಾಗ ನಾವು ಕಲ್ಪನೆ ಮಾಡ್ಕೋಬೇಕಷ್ಟೇ. ಇದು ಹಿಂಗಾಗಿತ್ತು ಅಂತ. ಈಗ ನಾವು ಕಲ್ಪನೆ ಅಷ್ಟೇ ಮಾಡ್ಕೋಬೇಕಾದ. ನೀವೆಲ್ಲ ಪ್ರಕಾರ ಕ್ರಾಸ್ ವೋಟಿಂಗ್ ಆಗ್ತೈತಿ. ಈಗ BJP ಹೆಂಗೆ ಹೇಳ್ತಾ ಇಲ್ಲ, ನೀವು ಮಾಡಿ ನೋಡಿದ್ರೆ ಗೊತ್ತಾಗ್ತಿತ್ತು ಏನಾಗ್ಬೋದು. ನಮ್ಮಲ್ಲಿ ಬಹಳ ಎಲ್ಲ ನಿಷ್ಠಾವಂತ ಕಾಂಗ್ರೆಸ್ ನಾಯಕರುಗಳು ಅಲ್ಲಿ ಆಪರೇಷನ್ ಕಮಲ ಮಾಡೋ ಕೆಪಾಸಿಟಿ ಇದ್ದಂತಹ ಏಕೈಕ ನಾಯಕ ಮಾನ್ಯ ಯಡಿಯೂರಪ್ಪನವರು ಅವರು ನಿರ್ಗಮಿಸಿದ್ದಾರೆ ರಾಜಕಾರಣದಿಂದ. ಸೊ ಇವಾಗ BJPನಲ್ಲಿ ರಾಜ್ಯ ಮಟ್ಟದಲ್ಲಿ ಯಾರಿಗೂ ಆ ಶಕ್ತಿ ಸಾಮರ್ಥ್ಯ ಇಲ್ಲ. ಅಮಿತ್ ಶಾ ಕೊಂಡು ರಾಜ್ಯಕ್ಕೇನು ಬರ್ತಾ ಇಲ್ಲ. ಸೊ ಹಂಗಾಗಿ ಅಲ್ಲೇನು ಸಾಧ್ಯ ಆಗೋದಿಲ್ಲ. ನಮ್ಮಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, 140 ಶಾಸಕರು, ಹೌದು ಒತ್ತಡ ಇತ್ತು ಮಂತ್ರಿ ಆಗಲಿಕ್ಕೆ. ಎಲ್ಲರೂ ನೀವು ಹೇಳಿದಾಗ RV ದೇಶಪಾಂಡೆ ಅವರು 8 ಸಲ ಆಗಿದ್ದಾರೆ. ಮಾನ್ಯ ದಿನೇಶ್ ಗುಂಡೂರಾವ್ ಅವರು 6 ಸಲ ಆಗಿದ್ದಾರೆ. ಒಳ್ಳೆ ಕೆಲಸನೂ ಮಾಡಿದ್ರು. ರಾಜ್ಯಾಧ್ಯಕ್ಷ ಆಗಿದ್ದರು. 3 ವರ್ಷ ಒಳ್ಳೆ ಆರೋಗ್ಯ ಸಚಿವರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಅವಕಾಶ ಸಿಗಬೇಕಾಗಿತ್ತು ನಿಜ. HK ಪಾಟೀಲ್ ಅವರು ಸಿಗಬೇಕಾಗಿತ್ತು ನಿಜ. M ಕೃಷ್ಣಪ್ಪ ಸಿಗಬೇಕಾಗಿತ್ತು ನಿಜ. ಆದರೆ ಸಮೀಕರಣಗಳ ಒತ್ತಡದಿಂದ ಅದು ಸಾಧ್ಯ ಆಗಲಿಲ್ಲ. ಆದರೆ M ಕೃಷ್ಣಪ್ಪ ಅವ್ರದ್ದು ಸಮಾಧಾನ ಮಾಡಬೇಕಾದ್ದು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ BK ಅಧ್ಯಕ್ಷರು ಇವರು ತೀರ್ಮಾನ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಅವ್ರ ಜೊತೆ ಅದೇನು ತೀರ್ಮಾನ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ, ಅದನ್ನ ಅವರು ಫೈನಲ್ ಮಾಡ್ಕೋಬೇಕಾಗ್ತದೆ. ಅದು ಬಿಟ್ಟರೆ ಇದೆಲ್ಲೂ ರಾಜ್ಯದಲ್ಲಿ ಈ ಸಣ್ಣ ಪುಟ್ಟ ಅಸಮಾಧಾನದಿಂದ ಸಣ್ಣ ಪುಟ್ಟ ಅಂತ ಹೇಳಿದ್ರೆ ನಿಮ್ಗೆ ನಾವು ಪ್ರಶ್ನೆ ಕೇಳ್ತಿರ್ಲಿಲ್ಲ. ಎಲ್ಲಾ ಸಂಪುಟ ರಚನೆ ಆದ್ಮೇಲೂ ಒಂದಿನ ಗಲಾಟೆ ಆಗುತ್ತೆ. ಈಗ ನನಗೆ ನೀವು ಹೇಳಿ, ಈಗ ದಿನೇಶ್ ಗುಂಡೂರಾವ್ ಬಂದು ಕೇಳಿದ್ರು, ಏನ್ ಮಾನದಂಡ ರೀ? ನೀವು ಹೇಳಿ. M ಕೃಷ್ಣಪ್ಪ ಕೇಳ್ತಿದ್ದಾರೆ, ನಿಮ್ಗೆ ಏನ್ ಮಾನದಂಡ? ಇಲ್ಲಿ ರಿಜ್ವಾನ್ ಅರ್ಷದ್ ಮಂತ್ರಿ ಆದರು, ಪ್ರಿಯಾ ಕೃಷ್ಣ ಮಂತ್ರಿ ಆಗಲಿಲ್ಲ. ಶಿವಲಿಂಗೇಗೌಡರು ಮೊನ್ನೆ ಬಂದವರು ಮಂತ್ರಿ ಆದರು, M ಕೃಷ್ಣಪ್ಪನವ್ರು ಮಂತ್ರಿ ಆಗಲಿಲ್ಲ. ಅಂದ್ರೆ ಇದಕ್ಕೆ ಒಂದು ಏನಾದರೂ ಒಂದು ಮಾನದಂಡ ಬೇಕಲ್ವಾ? ಈಗ ಪ್ರಿಯಾ ಕೃಷ್ಣ ಈಗ ಅವ್ರು ಕೇಳ್ತಿದ್ದಾರೆ, ನಾನು ಬೈ ಎಲೆಕ್ಷನ್ ನಲ್ಲಿ ಸೋಮಣ್ಣ ಅವ್ರನ್ನ ಸೋಲಿಸಿ ಈಗ ನಾನು ಅವ್ರ ಬೈಟ್ ಕೇಳ್ತಿದ್ದೆ.
ಬಟ್ ನಮ್ಮ ಹೆಸರನ್ನೇ ನೀವು ಕನ್ಸಿಡರ್ ಮಾಡ್ತಾ ಇಲ್ಲ. ಈಗ ಈಗ- ಎಚ್ ಕೆ ಪಾಟೀಲ್ರನ್ನ ಯಾಕೆ ತೆಗೆದ್ರಿ? ಏನಾದರೂ ಒಂದು ಮಾನದಂಡ ಬೇಕಲ್ಲ. ದಿನೇಶ್ ಗುಂಡೂರಾವ್ ಯಾಕೆ ತೆಗೆದ್ರಿ ಅಂದರೆ ಪೊಲಿಟಿಕಲಿ ಯಾರ ಜಾತಿಗೆ ಭಾಳ ಪ್ರಭಾವ ಇಲ್ವೋ ಅವ್ರನ್ನ ಪಕ್ಕದಲ್ಲಿ ಇಟ್ಬಿಡೋದ? ಇಲ್ಲ, ಆ ರೀತಿ ಏನಿಲ್ಲ. ಈಗ ಏನರ್ಥ ಅದು? ಈಗ ಕೊಟ್ಟಿದ್ದವ್ರಿಗೆ ಯಾವ ಮಾನದಂಡದಲ್ಲಿ ಕೊಟ್ಟಿರ್ತಾರೆ, ಅವಕಾಶ ಕೊಡಬೇಕು ಅಂತ ಕೊಟ್ಟಿದ್ದಾರೆ. 2.5 ವರ್ಷದಲ್ಲೇ ಆಗ್ಬೇಕಾದಂತಹ ಹ್ಞೂನ್ರಿ, ಅವಕಾಶ ಕೊಡುವ ಮಾನದಂಡ ಏನಂತಲೇ ಕೇಳ್ತಾ ಕೇಳಿ, ತೆಗೆದಿದ್ದ ಮಾತ್ರಕ್ಕೆ ಮಾನದಂಡ ಪ್ರಶ್ನೆ ಅಲ್ಲ. ಈಗ ಇದಕ್ಕಿಂತ ಮುಂಚೆ ಅವ್ರಿಗೆ ಅವಕಾಶ ಕೊಟ್ಟಾಗ 8 ಬಾರಿ ಶಾಸಕರಾದಂಥ ದೇಶಪಾಂಡೆ ಅವರು ಕೊಟ್ಟಿರಲಿಲ್ಲ. ಅವಾಗ ಮಾನದಂಡ ಅಂತಲ್ಲ. ಏನಂದ್ರೆ ಕೆಲವ್ರಿಗೆ ಅವಕಾಶಗಳನ್ನ ಕೊಡಬೇಕು. ಒಮ್ಮೆ ಆರ್ ವಿ ದೇಶಪಾಂಡೆ ಅವರು ಕೂಡ ಹಿರಿಯರಾಗಿದ್ದಾರೆ, ಕಳೆದ ಸರ್ಕಾರದಲ್ಲಿ ಸಚಿವರಾಗಿದ್ದರು, ಈ ಬಾರಿ ಇನ್ನೊಬ್ಬರು ಸಚಿವರಾಗಲಿ ಅಂತ ಒಂದು ಅವಕಾಶಗಳನ್ನ ಕೊಟ್ಟಿರ್ತಾರೆ. ಯಾವ ಮಾನದಂಡ ಅಂದರೆ ಒಂದು ಅವಕಾಶ ಕೊಡುವಂಥದ್ದು ಸರ್ಕಾರದಲ್ಲಿ ನೀವು ಶಾಸಕರಾಗಿರೋದೇ ನಿಮಗೆ ಹುದ್ದೆ. ಇದನ್ನು ಮಲ್ಲಿಕಾರ್ಜುನ್ ಹೇಳ್ಬೇಕಿತ್ತಲ್ಲ, ಯಾಕೆ ಹೇಳಕ್ಕಾಗ್ಲಿಲ್ಲ ನಿಮ್ಗೆ ಶಾಮನೂರು ಮಲ್ಲಿಕಾರ್ಜುನ್ಗೆ? ಈಗ ಎಲ್ಲರಿಗೂ ಈಗ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. ಕೇಳಿದೆ, ನಂಗೆ ಗೊತ್ತಿಲ್ಲ. ಇಲ್ಲ, ಹೇಳ್ಬೋದು, ನಾವು ಹೇಳ್ಬೋದು, ಈ ತರ ಹೇಳಿದ್ರೆ ಚೆನ್ನಾಗಿತ್ತು, ಈ ತರ ಇವ್ರು ಕೊಟ್ಟು ಚೆನ್ನಾಗಿತ್ತು ಅಂತ ನಾವು ಚರ್ಚೆ ಮಾಡ್ಬೋದು. 33 ಜನಕ್ಕೆ ಮಾತ್ರ ಕೊಡಕ್ಕೆ ಸಾಧ್ಯ. ಕೊಟ್ಟಿರೋರೆಲ್ಲರೂ ಕೂಡ ಒಳ್ಳೆ ಸಾಮರ್ಥ್ಯ ಇರ್ತಕ್ಕಂಥ ಒಳ್ಳೆ ಮಂತ್ರಿಗಳು ಕೆಲಸ ಮಾಡೋದು. ನಿಮ್ಮ ಶಾಮನೂರು ಶಿವಶಂಕರಪ್ಪನವರು ಮಂತ್ರಿಯಾಗಿದ್ರು, ನೀವೀಗ ಮಂತ್ರಿಯಾಗಿದ್ರಿ, ನಿಮ್ಮ ಮನೆಯವರು ಸಂಸದರಾಗಿದ್ದಾರೆ, ಮಗ ಶಾಸಕನಾಗಿದ್ದಾನೆ. ಈ ಸಲ ಸ್ವಲ್ಪ ಸುಮ್ಮನಿರಪ್ಪ ಅಂತ ಹೇಳ್ಬೇಕಿತ್ತು. ಇಲ್ಲ, ಅದನ್ನ ಆ ಥರನೂ ಮಾಡಲ್ಲ. ಇಲ್ಲ, ಅದನ್ನ ಪಕ್ಷ ತೀರ್ಮಾನ ಮಾಡಿದ್ರೆ ಅದನ್ನು ಮಾಡ್ಬೋದಿತ್ತು. ಬಟ್ ಅವ್ರಿಗೆ ಅಲ್ಲಿ ಕೊಟ್ಟರೆ ನಾಯಕತ್ವ ಚೆನ್ನಾಗಿದೆ. ವೀರಶೈವ ಲಿಂಗಾಯತರು 35 ಜನ ಶಾಸಕರು ನಮ್ಮಲ್ಲಿ ಗೆದ್ದಿದ್ದಾರೆ, 36 ಜನ ಶಾಸಕರು ಗೆದ್ದಿದ್ದಾರೆ. ಅಲ್ಲಿ ಒಂದು 6 ಜನಕ್ಕೆ ಕೊಡಲೇಬೇಕು. ಲಿಸ್ಟ್ ಕಳ್ಸೋಕ್ಕಿಂತ ಮುಂಚೆ ಗೊತ್ತಾಗ್ಲಿಲ್ಲ ಅದು ಕೊಟ್ಟಿದ್ದಾರೆ. ಈಗ ಒಂದೇನು ಗೊತ್ತಾ, ಈಗ ಅವರು ಕೊಟ್ಟಿದ್ರೆ ಇವ್ರು ಸೀನಿಯರ್ ಆಗಿದ್ರು, ಇವ್ರದ್ದು ಕಾಂಟ್ರಿಬ್ಯೂಷನ್ ಜಾಸ್ತಿ ಇತ್ತು, ಇವ್ರಿಗೆ ಯಾಕೆ ಕೊಡಲಿಲ್ಲ ಅಂತ ಚರ್ಚೆ ಬರ್ತವೆ. ಅಲ್ಲಲ್ರಿ, ಲಿಸ್ಟ್ ಮಾಡೋವಾಗಲೇ ಲಿಂಗಾಯತ ಓಟು, ಅವರ ಪಕ್ಷಕ್ಕೆ ಅವರ ಕಾಂಟ್ರಿಬ್ಯೂಷನ್ ಇದೆಲ್ಲ ಗೊತ್ತಾಗಬೇಕಾಗಿತ್ತು. ಎಲ್ಲ ಮಾಡಿದ್ದಾರೆ. ಮಂಕಾಳ ವೈದ್ಯ ಹೆಸರು ಹಾಕಿ ಈಗ ತೆಗೆದು ಮಂಕಾಳ ವೈದ್ಯ ಈಗ ಕೊನೆಯವರೆಗೂ ಈ ತರ ಬದಲಾವಣೆ ಇದ್ದೇ ಇರ್ತದೆ. ಕೊನೆವರೆಗೂ ಬದಲಾವಣೆ ಇರ್ತದೆ. ಈಗ ಖಾತೆಗಳು ಹಂಚಬೇಕಾದ್ರೂ ಕೂಡ ಇನ್ನೂ ಇದ್ದೇ ಇರ್ತದೆ, ವಿಷಯಗಳು ಇರ್ತದೆ. AICC ಅಧ್ಯಕ್ಷರ ಅನುಮತಿಯ ಮೇರೆಗೆ ವೇಣುಗೋಪಾಲ್ ಅವರು ಸೈನ್ ಹಾಕಿ ಕಳಿಸಿದ ಪತ್ರದಲ್ಲೂ ಬದಲಾವಣೆಗಳಾಗ್ತವೆ. ಅದನ್ನ ಮತ್ತೆ ಅವರೇ ಬದಲಾವಣೆ ಮಾಡ್ತಾರೆ. ಯಾಕಂದ್ರೆ ನೋಡಿ, ಈಗ ಖಾತೆ ಹಂಚಬೇಕಾಗಿದೆ. ಖಾತೆ ಹಂಚಿಕೆಯಲ್ಲಿ ಇನ್ನೊಂದು 5 ದಿನದಲ್ಲೋ ಅಥವಾ 1 ವಾರದಲ್ಲಿ ಖಾತೆ ಹಂಚಿಕೆ ಆಗುತ್ತೆ. ಇನ್ನೊಂದು ವಾರ ಬೇಕಾ? ಒಂದು ವಾರದಲ್ಲಿ ಆಗುತ್ತೆ. ಸೊ ಅದಕ್ಕೆ ನಿನ್ನೆ ರಾತ್ರಿ ಬರ್ಬೋದು ಅನ್ಕೊಂಡಿದ್ವಿ ನಾವು. ಈಗ ಅದ್ರ ಖಾತೆ ಹಂಚಿಕೆ ಆಗುತ್ತೆ. ಖಾತೆ ಹಂಚಿಕೆ ಆದ್ಮೇಲೆ ಕೂಡ ಕೆಲವರಿಗೆ ನನಗೆ ಈ ಖಾತೆ ಇಲ್ಲ, ಇನ್ನೊಂದು ಖಾತೆ ಕೊಡ್ತೀನಿ ಅಂತ ಕೇಳಿದ್ರು ಕೂಡ ಅವ್ರಿಗೇನು ತಪ್ಪಿಲ್ಲ. ಅದು ಅವ್ರಿಗೆ ಸ್ವಾತಂತ್ರ್ಯ ಇದೆ. ಆದ್ರೂ ಕೂಡ ಇವು ನಮ್ದು ಏನು ಉದ್ದೇಶ ಇದೆ, ಕೊಟ್ಟಿರ್ತಕ್ಕಂಥ ಯಾರೇ ಮಂತ್ರಿ ಇರಲಿ, ನಮ್ಮ ಪ್ರಣಾಳಿಕೆನ ಇಂಪ್ಲಿಮೆಂಟ್ ಚೆನ್ನಾಗಿ ಮಾಡಬೇಕು, ಮುಂದಿನ ಚುನಾವಣೆ 150 ಸೀಟ್ ಗೆಲ್ಲಬೇಕು. ಅದಕ್ಕಾಗಿ ಈ ತಂಡವನ್ನು ಚುನಾವಣೆ ಆದ್ಮೇಲೆ ಸರ್ಕಾರ ಮಾಡ್ತಾ ಇಲ್ರಿ. ಚುನಾವಣೆ ಆದ್ಮೇಲೆ ನೀವು ಸರ್ಕಾರ ಮಾಡ್ತಿದ್ರೆ ನಾನು ನಿಮ್ಮ ಆರ್ಗ್ಯುಮೆಂಟ್ ಅನ್ನು ಒಪ್ಕೊಳ್ತಾ ಇದ್ದೆ. 3 ವರ್ಷ ಸರ್ಕಾರ ನಡೆಸಿ ಮಂತ್ರಿಮಂಡಲ ರಚನೆಗೆ 2 ತಿಂಗಳ ಅವಕಾಶ ತೆಗೆದುಕೊಂಡು ಖಾತೆ ಹಂಚಿಕೆಗೆ ನಿಮ್ಗೆ 15 ದಿನಗಳು ಬೇಕಾ? ಏನು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದ್ದೀರಾ? ಅದನ್ನೇ ನಮಗೆ ಸಮಸ್ಯೆ ಆಗೋದಿಲ್ಲ. ಯಾಕಂದ್ರೆ ಎಲ್ಲ ಸಮಸ್ಯೆ ಆಗಲ್ವಾ? ಸರ್ಕಾರದ ಮೇಲೆ ಆಗಲಿ, ಅಭಿವೃದ್ಧಿಯ ಮೇಲೆ ಆಗಲಿ, ಆಡಳಿತದ ಮೇಲೆ ಆಗಲಿ ಸಣ್ಣ ಪುಟ್ಟ ಸಮಸ್ಯೆನೂ ಕೂಡ ಆಗ್ತಾ ಇಲ್ಲ, ಆಗೋದು ಇಲ್ಲ. 14 ಜನ ಮಂತ್ರಿಗಳಿದ್ದಾಗಲೂ ಕೂಡ ಇಡೀ ರಾಜ್ಯವನ್ನ 2 ತಿಂಗಳ ಕಾಲ ಹಂಗಿದ್ರೆ ರಾಜ್ಯಕ್ಕೆ ಸರ್ಕಾರದ ಅವಶ್ಯಕತೆ ಇಲ್ಲ ಅಂತ ಹೇಳ್ದಂಗೆ ಆಗುತ್ತೆ. ಇಲ್ಲ, 33 ಜನ ಸರ್ಕಾರ ಹಾಕ್ಬೇಕು ಅಂತ ಹೇಳ್ದಂಗೆ ಸಮಸ್ಯೆ ಆಗಿದೆ, ನಡ್ಕೊಂಡು ಹೋಗ್ತಿದೆಯಲ್ಲ ಎಲ್ಲ ಅಂದ್ರೆ ಸರ್ಕಾರ ಹಾಕ್ಬೇಕು ಅನ್ನೋ. ಅದು ಆ ಕಾಲದಲ್ಲಿ 2 ತಿಂಗಳ ಕಾಲ ಏಕವ್ಯಕ್ತಿಯ ಮಂತ್ರಿಮಂಡಲದ ಏಕವ್ಯಕ್ತಿಯ ಸರ್ಕಾರ ಇತ್ತಲ್ಲ, ಅದು ಆ ರೀತಿ ಯಡಿಯೂರಪ್ಪನವ್ರು ಬಿಟ್ಬಿಡಿ. ವಿರೋಧ ಪಕ್ಷದ ನಾಯಕ ಎಲ್ಲ ನಾವು 2 ಸೆಷನ್ ನಡೆಸಿದ್ದೀವಿ ರಾಜ್ಯದಲ್ಲಿ. ಆದ್ರೆ ನಮ್ಮಲ್ಲಿ ಅಂದ್ರೆ 14 ಜನ ಡೇ 1 ಇಂದ 14 ಜನ ಮಂತ್ರಿಗಳು ಕೂಡ ಇಡೀ ರಾಜ್ಯವನ್ನ, ಇಡೀ ಆಡಳಿತವನ್ನು ಕೆಲಸವನ್ನ ಮಾಡ್ತಾ ಇದ್ದಾರೆ. ಬ್ಯೂರೋಕ್ರಾಟ್ಸ್ ಮುಖಾಂತರ ಕೆಲಸ ಮಾಡಿಸ್ತಾ ಇದ್ದಾರೆ. ಎಲ್ಲಾದ್ರೂ ಒಂದು ಸಣ್ಣ ಸಮಸ್ಯೆ ಕೂಡ ಆಗಿಲ್ಲ ನಮಗೆ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಬರೆದು ಕೊಟ್ಟರು. ಅದು ಒಂದಿನದ ಸಣ್ಣ ಪುಟ್ಟ ಯಡಿಯೂರಪ್ಪನವರು ರಾಹುಲ್ ಗಾಂಧಿ ಅವ್ರನ್ನ ಬಿಟ್ಟು ಬಿಡದೆ ಬೆನ್ನತ್ತಿ ನನ್ನ ಖಾತೆ ಬದಲು ಮಾಡಿಕೊಡಿ ಅಂತ ಹಠ ಹಿಡಿದ್ರು. ಕೃಷ್ಣ ಬೈರೇಗೌಡರು BDA ಇಲ್ಲದೆ ನಾನೇನು ಮಾಡ್ಲಿ, ಬೆಂಗಳೂರಿನ ಅಭಿವೃದ್ಧಿ ಇಟ್ಕೊಂಡು ಅಂತ ಕೇಳ್ತಾರೆ. ಅವೆಲ್ಲ ಯಾಕಂದ್ರೆ ಮೊದಲನೇದೇನು ಸಮಸ್ಯೆ ಆಗಿಲ್ಲ, ಏನೇನೂ ಸಮಸ್ಯೆ ಆಗದೆ ಅಂತೀರ. ಆ ಸಮಸ್ಯೆಗಳೇ ಅಲ್ಲ ಅದು. ಯಾಕಂದ್ರೆ ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟಿರ್ತಕ್ಕಂಥ ಬೃಹತ್, ಅವ್ರು ಯಾಕಂದ್ರೆ ಬೆಂಗಳೂರಿನಲ್ಲೇ ಇದ್ದು ನಾನು GBA ಎಲೆಕ್ಷನ್ ಮಾಡ್ಬೋದು, ನಾನು ಇಲ್ಲೇ ಮಾಡ್ತೀನಿ ಅಂತ ಒಂದು ಮಹತ್ವಾಕಾಂಕ್ಷೆ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ಕೊಟ್ಟಾಗ ಇಡೀ ಬೆಂಗಳೂರು ಸೇರಿಸಿಕೊಡಿ ಅಂತ ಹೇಳಿ ಕೇಳಿದಾಗ ಅದ್ರೊಳಗೆ ಏನು ತಪ್ಪಿಲ್ಲ. ಆದರೂ ಕೂಡ ಒಂದು ತೀರ್ಮಾನ ಅಂತ ಆದಮೇಲೆ ಅದು ಒಪ್ಕೋಬೇಕಾಗ್ತದೆ. ಒಂದು ದಿನ ತಡವಾಗಾದ್ರೂ ಒಪ್ಕೊಳ್ಳಿ. ಬಟ್ ಇವು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಕೃಷ್ಣ ಬೈರೇಗೌಡರು ಕೂಡ. ರಾಮಲಿಂಗಾರೆಡ್ಡಿ ಅವರು ಇಡೀ ರಾಜ್ಯದ ಸುತ್ತುತ್ತಾ ಇದ್ದಾರೆ. ಮೇಕೆದಾಟು ವಿಷಯದಲ್ಲಿ ಆಲ್ರೆಡಿ ಚರ್ಚೆ ಮಾಡ್ತಾ ಇದ್ದಾರೆ. ಕಾವೇರಿ ನಿರ್ವಹಣಾ ವಿಷಯದಲ್ಲಿ ಪ್ರಾಧಿಕಾರದ ಮುಂದೆ, ಸಮಿತಿ ಮುಂದೆ ಚೆನ್ನಾಗಿ ವಾದ ಮಾಡಲಿಕ್ಕೆ ತಂಡಕ್ಕೆ ತಯಾರಿ ಮಾಡಿದ್ದಾರೆ. ಸೊ ಹಾಗಾಗಿ ಅವರು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬೆಂಗಳೂರು ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ಒಂದು ವೈಯಕ್ತಿಕ ಅಭಿಪ್ರಾಯ. ಅಷ್ಟು ಬಿಟ್ಟರೆ ಯಾವ ಅಸಮಾಧಾನ ಇಲ್ಲ, ಯಾವ ಗೊಂದಲ ಇಲ್ಲ, ಯಾವ ಸಮಸ್ಯೆಗಳು ಇಲ್ಲ. ಸರ್ಕಾರ ಮಾತ್ರ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಸಬ್ ಠೀಕ್ ಹೈ. ಎಸ್ ದೇವರಾಜ್ ಅವರೇ, ಯಾವ ಸಚಿವ ಸಂಪುಟ ಆದಾಗ ಹಿಂಗೆ ಸಮಸ್ಯೆ ಆಗೋದಿಲ್ಲ. ಒಂದಷ್ಟು ಜನ ಅಸಮಾಧಾನ ಆಗುತ್ತೆ, ಸ್ವಲ್ಪ ದಿವಸ ಚರ್ಚೆ ಆಗುತ್ತೆ, ಆಮೇಲೆ ಟ್ರ್ಯಾಕಿಗೆ ಬರುತ್ತೆಲ್ಲ. ಇದು ಕಾಂಗ್ರೆಸ್ನವರು ಮೇಲ್ಗಡೆ ಅಂದರೆ ಜನಗಳಿಗೆ ಮೇಲ್ನೋಟಕ್ಕೆ ಹೇಳುವಂಥ ಮಾತುಗಳು ಸರ್ ಇವು. ಈಗ ನಾವು ಈಗಾಗಲೇ ಸರ್ಕಾರಗಳು ಬಂದ ಹಿಂಗೆ ಆಗದೇ ಇಲ್ವಾ? ಅಲ್ಲ, ಖಂಡಿತವಾಗ್ಲೂ ಆಗಿದೆ. ಸಚಿವ ಸ್ಥಾನ ಮಿಸ್ ಆದವರು ಖಂಡಿತವಾಗ್ಲೂ ಈ ರೀತಿ ಆಗಿದೆ. ಈ ರೀತಿ ಆಗಿದ್ದನ್ನು ಟೀಕೆ ಮಾಡಿಕೊಂಡೇ ಇವರು ಅಧಿಕಾರಕ್ಕೆ ಬಂದಿದ್ದು.
ಈ ರೀತಿ ಹಿಂದೆ ಸರ್ಕಾರಗಳು ಮಾಡಿದ್ವು, ಅದನ್ನು ಟೀಕೆ ಮಾಡಿಕೊಂಡು ಇನ್ನು ಮುಂದೆ ನಾವು ಆ ರೀತಿ ನಡ್ಕೊಳ್ಳಲ್ಲ, ಸುಭದ್ರವಾದ ಸರ್ಕಾರ ಕೊಡ್ತೀವಿ ಅಂತೇಳಿ 136 ಸೀಟ್ ತೊಗೊಂಡಿದ್ದು ಆ ಒಂದು ಮಾತನ್ನು ಕರ್ನಾಟಕದ ಜನತೆಗೆ ಕೂಗಿ ಕೂಗಿ ಹೇಳಿ ಇವರು ಅಧಿಕಾರಕ್ಕೆ ಬಂದರು. ಇವರು ಯಾವ್ಯಾವ ಮಾತನ್ನು ಚುನಾವಣೆ ಸಂದರ್ಭದಲ್ಲಿ ಏನೇನು ಹೇಳಿದ್ರೋ ಅದಷ್ಟು ಮಾತುಗಳು ಇವತ್ತಿನ ದಿವಸ ಸುಳ್ಳಾಗಿವೆ, ಜನ ಭ್ರಮನಿರಸನವಾಗಿದೆ. ಅಷ್ಟರ ಮಟ್ಟಿಗೆ ಇವತ್ತಿನ ದಿವಸ ನಡೀತಿದೆ. ಸರ್ ನೀವು ನಾನು ಮತ್ತೆ ಅದನ್ನೇ ಹೇಳ್ತೀನಿ, ಈ 3-4 ವರ್ಷದಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನಗಳು, ಪ್ರಾರಂಭದಲ್ಲಿ ಚೀಫ್ ಮಿನಿಸ್ಟರ್ ಯಾರಾಗಬೇಕು ಅದೊಂದಷ್ಟು ದಿವಸ, ಆಮೇಲೆ DCMಗಳು ಇಷ್ಟು ಜನ ಬೇಕು ಅದೊಂದಷ್ಟು ದಿವಸ ಚರ್ಚೆಗಳು, ಅದಾದಮೇಲೆ ಜಾತಿ ಗಣಿತಿಗಳು, ಅದಾದಮೇಲೆ ಮೂಡ, ಆಮೇಲೆ ವಾಲ್ಮೀಕಿ. ಸರ್ ಒಂದೊಂದೇ ನೀವು ಅಬ್ಸರ್ವ್ ಮಾಡ್ಕೊಂಡು, ಮತ್ತು ಅದಾದಮೇಲೆ ಅಧ್ಯಕ್ಷ ಬದಲಾವಣೆ ಯಾರು, ಡಿನ್ನರ್ ಮೀಟಿಂಗ್ಗಳು, ಇದನ್ನು ನಿಲ್ಲಿಸೋದೊಬ್ಬರು ಮಾಡೋರೊಬ್ಬರು, ಇದೆಲ್ಲ ಆದಮೇಲೆ ಮತ್ತೆ ಇವಾಗ CMದಾಯಿತು, ಈಗ ಮಂತ್ರಿಮಂಡಲ ಆಯಿತು. ಮಂತ್ರಿಮಂಡಲನ 64-66 ದಿವಸ ಆದಮೇಲೆ ನೀವು ಮಾಡಿದ್ರಿ, ಆಯ್ತಪ್ಪ. ಮಾಡಿದ್ಮೇಲೆ ಇನ್ನೂ ಖಾತೆ ಕೊಟ್ಟಿದ್ದಿಲ್ಲ. ಈ ಖಾತೆ ಖ್ಯಾತಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಮಂತ್ರಿಮಂಡಲದೇ ಇನ್ನೂ ಬಗೆಹರಿದಿಲ್ಲ, ಇನ್ನು ಖಾತೆ ಖ್ಯಾತಿ ರೋಸಿ ಹೋಗ್ಬೇಕಾಗಿತ್ತು ಇದಕ್ಕೆ. ಆದರೆ ಕರ್ನಾಟಕದ ಜನ 40-45 MLAಗಳು ಹೈದರಾಬಾದ್ನಲ್ಲಿ ಕೂತ್ಕೊಂಡ್ರು, ಗೋವಾದಲ್ಲಿ ಕೂತ್ಕೊಂಡ್ರು, ಅದನ್ನೇ ನೋಡ್ಬಿಟ್ಟಿದ್ದಾರೆ ಸರ್. ಸರ್ ನೀವು ಕರ್ನಾಟಕದ ಇತಿಹಾಸನ ತಗೊಳ್ಳಿ, ಒಂದು ಹಂತದವರೆಗೂ ಸಹಿಸ್ತಾರೆ, ಅದನ್ನು ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ತಾರೆ, ಯಾವ ಸಂದರ್ಭದಲ್ಲಿ ಹೇಳಬೇಕು, ಹೇಗೆ ಹೇಳ್ತಾರೆ ಅಂದರೆ ಮುಟ್ಟು ನೋಡ್ಕೋಬೇಕು ಸರ್, ಆ ಮಟ್ಟಕ್ಕೆ ಹೇಳ್ತಾರೆ ಸರ್. ಇವಾಗ ಎಲ್ಲರೂ ಕೇಳ್ತಾವ್ರೆ, ಕಾಂಗ್ರೆಸ್ನಲ್ಲಿರ್ತಕ್ಕಂಥ MLAಗಳೇ ಕೇಳ್ತಾವ್ರೆ, ಇವತ್ತು ಮಂತ್ರಿಮಂಡಲ ರಚನೆ ಮಾಡಲಿಕ್ಕೆ ನಿಮಗೆ ಮಾನದಂಡ ಏನು? ಇವತ್ತು ರಾಷ್ಟ್ರೀಯ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ಸು ಒಂದು ಮಾನದಂಡವನ್ನು ಕರ್ನಾಟಕದ ಜನತೆ ಮುಂದೆ ಇಡ್ಲಿಕ್ಕೆ ಆಗ್ತಿದೆಯಾ? ಅಂತಹ ಅಸಹಾಯಕ ಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಬಂದೋಯ್ತು. ಇವತ್ತು ಒಂದು ಮಾನದಂಡ, ಈ ಮಾನದಂಡದ ಅಡಿಯಲ್ಲಿ ನಾವು ಮಂತ್ರಿಮಂಡಲ ರಚನೆ ಮಾಡಿದ್ದೀವಿ ಸರ್, ಇರುತ್ತೆ. ಒಂದು 5% ಸರ್. ಈಗ 2 ಎಕ್ಸಾಂಪಲ್ ಕೊಡ್ತೀವಿ. ಕರ್ನಾಟಕದಲ್ಲಿ ಇದಕ್ಕೆ ಮೂಲ ಕಾರಣ ನೀವೇ. ಏನು? ಮಕ್ಕಳನ್ನ ಮಂತ್ರಿ ಮಾಡಿ ಅಂತ ಏನು ಪದ್ಧತಿ ಶುರು ಮಾಡಿದ್ರೆ ಅವು 2 ಪಾರ್ಟಿಗಳು ನಿಮಗಿಂತ ಜಾಸ್ತಿ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ರು. ಅಲ್ಲ, ಅದಕ್ಕೆ ಸರ್ ನಾನು ಅದನ್ನೇ ಹೇಳ್ತಿರೋ ಸರ್. ಈಗ ನಾನು ಅದನ್ನೇ ಸರ್, ಈಗ ನಾವು ಮಾಡಿದ್ದಕ್ಕೆ ನಾವು ಪನಿಷ್ಮೆಂಟ್ ಅನುಭವಿಸಿದ್ವಿ. ಈಗ ನೆಕ್ಸ್ಟ್ ಇವ್ರು ರೆಡಿ ಆಗಿದ್ದಾರೆ ಅಂತ ಅರ್ಥ ಅಲ್ಲಿ. ಈಗ ನಿಮ್ಮ ಮಾತಲ್ಲಿ ಇವ್ರು ರೆಡಿ ಆಗಿದ್ದಾರೆ. ಇವಾಗ ಆ ಒಂದು ಕ್ಯೂನಲ್ಲಿ ನಿಂತವ್ರು ಇವಾಗ ಪನಿಷ್ಮೆಂಟ್ಗೆ. ಈ ಪನಿಷ್ಮೆಂಟ್ ಕೇವಲ 2 ವರ್ಷದಲ್ಲಿ ಬಂದ್ಬಿಡುತ್ತೆ, ದೂರ ಹೋಗೋ ಅಗತ್ಯ ಇಲ್ಲ. ಸೊ 2 ವರ್ಷನೂ ಇಲ್ವಲ್ಲ ಬಿಡಿ, 1.5 ವರ್ಷ ಆಯಿತು ಬಂತು ಸರ್. ಈಗ ಉದಾಹರಣೆ ನೀವು ತಗೊಳ್ಳಿ ಸರ್, ಇವಾಗ ನಾವು ಎಲ್ಲ ಕಡೆ ಇವತ್ತು ದಿವಸ ರಾಜ್ಯದ ಎಲ್ಲ ಕಡೆ ಚರ್ಚೆ ಮಾಡ್ತಾವ್ರೆ. ಏನು ಚರ್ಚೆ ಮಾಡ್ತಾವ್ರೆ? ಒಂದು ಕಡೆ ಮಾನದಂಡ ಅಂತ. ಏನು ಮಾನದಂಡ ಇವರಿಗೆ? ದೇವೇಗೌಡರ ಕುಟುಂಬ ಬೈಯೋದೇ ಒಂದು ಮಾನದಂಡ, ಅದರಲ್ಲಿ 3 ಜನ ಕೊಟ್ಬಿಡಿ, ಇದು ಮಾನದಂಡ ಸರ್. ಈಗ ಈ ಪಕ್ಷದಲ್ಲಿ ಪ್ರಾಮಾಣಿಕವಾಗಿರೋದೇ ಅಪರಾಧನ ಸರ್. ಸನ್ಮಾನ್ಯ ಕೃಷ್ಣಪ್ಪನವ್ರು ತಗೊಳ್ಳಿ, ಸನ್ಮಾನ್ಯ NY ಗೋಪಾಲಕೃಷ್ಣ ಅವ್ರು ತಗೊಳ್ಳಿ, ಅವ್ರು ಯಾವ ಗುಂಪಿಗೂ ಸೇರಿರಲಿಲ್ಲ. ಅವರು ಪಕ್ಷದ ಅವ್ರಿಗಿದ್ದಿದ್ದು ಒಂದೇ ಒಂದು ಗುಂಪು ಪಕ್ಷ. ಪ್ರಾಮಾಣಿಕವಾಗಿದ್ದರು, ಆಯಾ ಕ್ಷೇತ್ರಗಳನ್ನು ಅಷ್ಟು ಅದ್ಭುತವಾಗಿ ಅವರು ಅಭಿವೃದ್ಧಿ ಮಾಡೋರು ಅಂತ ಜನ ಹೇಳ್ತಾರೆ. ಸೊ ಈಗ ಪಿಕ್ ಆ್ಯಂಡ್ ಚೂಸ್ ಮಾಡಿ ಹೊಗಳಕ್ಕೆ ಶುರು ಮಾಡಿದ್ರೆ ಮತ್ತೆ ಅವ್ರ ಮೇಲೆ ಅಲ್ಲ ಸರ್, ನಾನು ಹೊಗಳೋ ಪ್ರಶ್ನೆ ಅಲ್ಲ ಸರ್, ಇದನ್ನ ನಾನು ಜನಗಳ ಅಭಿಪ್ರಾಯ ಕೆಲಸ ಮಾಡಿದ್ದಾರೆ ಸರ್ ಅಂತ ಜನ ಹೇಳ್ತಿದ್ದಾರೆ. ಅಂದರೆ ಇವ್ರಿಗೆ ಮಾನದಂಡ ಏನಾಗಬೇಕಾಗಿತ್ತು? ಕ್ಷೇತ್ರ ಕಡೆಗಣಿಸಿದ್ದಾರೆ, ಮಾನದಂಡ ಆಗಬೇಕಾಗಿತ್ತು. ಹೌದಪ್ಪ, ಪಕ್ಷದ್ರೋಹಿ ಕೆಲಸ ಮಾಡಿದ್ದಾರೆ, ಮಾನದಂಡ ಆಗಬೇಕಾಗಿತ್ತು. ಇವೆಲ್ಲ ಪರಿಗಣನೆ ಆಗಬೇಕಾಗಿತ್ತಲ್ವ? ಏನು ಮಾಡಿದರೆ? NY ಗೋಪಾಲಕೃಷ್ಣನೇ ಆಗಲಿ, ಶ್ರೀಯುತ ಕೃಷ್ಣಪ್ಪರೇ ಆಗಲಿ, ಅಥವಾ ಪ್ರಿಯಾಕೃಷ್ಣ ಅವರೇ ಆಗಲಿ, ಏನು ಮಾಡಿದ್ದಾರೆ? 2009ರಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಸೋಲ್ತಾರೆ, ಧರ್ಮಸಿಂಗ್ ಅವ್ರ ಮಗ ಸೋಲ್ತಾರೆ. ಆದರೆ ಪ್ರಿಯಾಕೃಷ್ಣ ಅವರು ಅದು ಯಾರ ಮೇಲೆ ಗೆಲ್ತಾರೆ? ಸನ್ಮಾನ್ಯ ಸೋಮಣ್ಣವ್ರ ಮೇಲೆ ಗೆಲ್ತಾರೆ. ಸೊ ಅವತ್ತು ಗೆದ್ದಂಥ ವ್ಯಕ್ತಿ ಇವತ್ತಿನವರೆಗೂ ಮಿನಿಸ್ಟರ್ ಆಗಿಲ್ಲ. ಆದರೆ ಸೋತಂಥ ವ್ಯಕ್ತಿ ಇವತ್ತು ಅಲ್ಲ ವಿಜೃಂಭಿಸ್ತಾ ಇದ್ದಾರಲ್ಲ ಸರ್. ಇವತ್ತು ವಸತಿ ಸಚಿವರಾಗಿದ್ದರು ಅವರು. ಅಲ್ಲ, ಪ್ರಶ್ನೆ ಯಾರು? ಪ್ರಿಯಾಕೃಷ್ಣ ಅವರ ಅಲ್ಲ, ಪ್ರಿಯಾಕೃಷ್ಣ ಅವ್ರ ಬಗ್ಗೆ ಹೇಳ್ತಿದ್ರು ಸೋದರಗಳೇ. ಪ್ರಿಯಾಕೃಷ್ಣ ಅವರು ಕಷ್ಟಕಾಲದಲ್ಲಿ ಎಲ್ಲರನ್ನೂ ಮೀರಿಸಿ ಅಂಥ ಘಟಾನುಘಟಿನ ಸೋಲಿಸಂಥ ವ್ಯಕ್ತಿ ಇವತ್ತಿನವರೆಗೂ ಮಿನಿಸ್ಟರ್ ಆಗಕ್ಕಾಗಿದ್ದಿಲ್ಲ. ಆದರೆ ಯಾವ ಮಾನದಂಡದ ಅಡಿಯಲ್ಲಿ ಇವತ್ತಿನ ದಿವಸ ಪ್ರಿಯಾಂಕಾ ಖರ್ಗೆ ಅವರು ಇವತ್ತಿನ ದಿವಸ ವಿಜೃಂಭಿಸ್ತಾವ್ರೆ? ಇದನ್ನು ಜನಗಳಿಗೆ ಹೇಳ್ಬೇಕು ಸರ್, ನಮ್ಗೆ ಹೇಳೋದು ಬೇಡಿ ಸರ್. ನಾವು ನಮ್ಮ ಜೊತೆಗೆ ಸರಿಯಾಗಿ ಕಮ್ಯುನಿಕೇಟ್ ಮಾಡಬೇಕಾಗಿತ್ತು ಅಂತ ಹಿರಿಯರು ಎಕ್ಸ್ಪೆಕ್ಟ್ ಮಾಡೋದೇನು ತಪ್ಪಲ್ಲ. ಹೇಳಬೇಕಾಗಿತ್ತು ನಮಗೆ, ನಿಮ್ಗೊಂದು ಅವಕಾಶ ಕೊಡೋದಕ್ಕಾಗ್ತಿಲ್ಲ, ಇಂತಿಂಥ ಕಾರಣ, ಇಂತಿಂಥ HK ಪಾಟೀಲ್ ಒಂದು ಉತ್ತರದಾಯಿತ್ವ ಬೇಡ ಸರ್. ಅವ್ರು ಬಯಸೋ ತಪ್ಪ ಸರಿಗೆ ಒಂದು ಘಟನೆಯನ್ನು ಹೇಳ್ತಾ ಇದ್ರು. ಧರ್ಮಸಿಂಗ್ ಮುಖ್ಯಮಂತ್ರಿ ಆಗಿದ್ದಾಗಲೂ HK ಪಾಟೀಲ್ರಿಗೆ ಅವಕಾಶ ಸಿಗಲಿಲ್ಲ. ಅವಾಗ ಅವರು MLC ಇದ್ರಂತೆ. ದೇವೇಗೌಡರು ಹೇಳಿದ್ರು MLCಗಳಿಗೆ ಕ್ಯಾಬಿನೆಟ್ನಲ್ಲಿ ಅವಕಾಶ ಇಲ್ಲ ಅಂದ್ರಂತೆ. ಒಂದು ಮಾನದಂಡ, ದ್ಯಾಟ್ ಇಸ್ ಅ ಪಾಲಿಸಿ ಅದು. ಆದರೆ ದಿಲ್ಲಿಯಿಂದ ಬೆಂಗಳೂರಿಗೆ ಫ್ಲೈಟ್ನಲ್ಲಿ ಎಲ್ಲೋ ಕುಳಿತಿದ್ದ ಸೀಟ್ನಲ್ಲಿದ್ದ HK ಪಾಟೀಲ್ರನ್ನ ದೇವೇಗೌಡರು ಪಕ್ಕಕ್ಕೆ ಕರೆದು ಕೂಡಿಸ್ಕೊಂಡು 2.5 ಗಂಟೆ ಪ್ರಯಾಣದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರಂತೆ. ಫ್ಲೈಟ್ ಇಳಿಯುವಾಗ HK ಪಾಟೀಲ್ ಹೇಳಿದ್ರು, ನಾನೇನು ಮಂತ್ರಿಗಿರಿ ಕೇಳೋದಿಲ್ಲ, ಸರ್ಕಾರ ಚೆನ್ನಾಗಿ ನೋಡಿದ್ರೆ ಸಾಕು ಅಂತ ಹೇಳಿ ಇಳಿದು ಬಂದ್ರಂತೆ. ಫ್ಲೈಟ್ನಲ್ಲಿ ಕೂತ್ಕೊಂಡು 2.5 ತಾಸು ಮಾತನಾಡುವ ಅವಶ್ಯಕತೆ ಇಲ್ಲರಿ. HK ಪಾಟೀಲ್ರಂಥ ಹಿರಿಯರಿಗೆ 10 ನಿಮಿಷ ಸಮಯ ಕೊಟ್ಟು ಹಿಂಗಿದೆ ಅನಿವಾರ್ಯತೆ. ಗುಂಡೂರಾವ್ ದಿನೇಶ್ ಗುಂಡೂರಾವ್ ಅಂದರೆ ಪಕ್ಷಕ್ಕೆ ಕ್ಯಾಬಿನೆಟ್ಗೆ ಒಳ್ಳೆ ಹೆಸರು ತರೋದಕ್ಕೆ ಕೆಲಸ ಮಾಡಿದವ್ರಿ ಅವರು. ಇಲ್ಲ, ಖಂಡಿತ ನೀವು ಹೇಳ್ತಾರದೊಳಗೆ ಅಕ್ಷರಶಃ ಸತ್ಯ ಇದೆ. ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ. 3 ವರ್ಷಗಳ ಕಾಲ ಅವ್ರಿಗೊಂದು ಅವಕಾಶ. 1.5 ವರ್ಷ ವಸತಿ ಸಚಿವರಾಗಿದ್ದವರು ಯಾರು? ಕೃಷ್ಣಪ್ಪ ಅವರು. ಹೌದು, 1.5 ವರ್ಷ. ಮೊದಲೇ ಮಾನದಂಡ 5 ಲಕ್ಷ ಮನೆ ಕೊಟ್ರಂತವ್ರು. ಹೌದು, 2018 ಚುನಾವಣೆಯನ್ನು ಸೋತಾಗ
ಸಿದ್ದರಾಮಯ್ಯನವರು ಕೃಷ್ಣಪ್ಪ ಅವ್ರು ತೋರಿಸಿ ಹೇಳಿದ್ರಂತೆ, ಯಾರಿಗೆ? ನಮ್ಮ ಸೋಮಣ್ಣ ಅವ್ರಿಗೆ. ಸೋಮಣ್ಣ ಒಂದು ಮನೆ ಕೊಡಲಿಲ್ಲ, ನಮ್ಮ ಕೃಷ್ಣಪ್ಪ 5 ಲಕ್ಷ ಮನೆ ಕೊಟ್ಟರು. ಅಷ್ಟೇ ಅಲ್ರಿ, ಇಲ್ಲ ಅದು ಬಿಜೆಪಿಯವರು ಅಂಥವ್ರಿಗೆ ಇವ್ರ ಮನೆ ಬಾಗಿಲಿಗೆ ಹೋದ್ರು ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಸೇರಿಸ್ಕೊಳ್ಳಿಕ್ಕೆ. ಇಲ್ಲ ನೀವು ಮಾತು ನೀವು ಅಕ್ಷರ ಸಹ ಸತ್ಯ. ಮಾನ್ಯ ಕೃಷ್ಣಪ್ಪನವರು ಅದ್ಭುತವಾದ ಕೆಲಸವನ್ನು ಮಾಡಿದ್ರು, ಸಚಿವರಾಗಿ ಒಳ್ಳೆ ಹೆಸರು ಮಾಡಿದ್ರು. ನೀವು ಹೇಳ್ದಂಗೆ ಮನೆಗಳನ್ನ ಕೊಟ್ಟು ಅತಿ ಹೆಚ್ಚು ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಮನೆಗಳನ್ನು ಕೊಟ್ಟಂತವ್ರು ಅವರೇ. ಇಲ್ಲಿವರೆಗೆ ಕಳೆದ 20 ವರ್ಷಗಳಲ್ಲಿ ನೀವು ಲೆಕ್ಕ ಹಾಕಿದ್ರೆ ಅವರೊಬ್ಬರೇ ಅಷ್ಟು ಕೊಟ್ಟಿರ್ತಕ್ಕಂಥ ಸಾಧ್ಯ ಆಗಿರ್ತಕ್ಕಂಥದ್ದು. ಖಂಡಿತವಾಗಿ ಅವ್ರ ಸರ್ಕಾರಕ್ಕೆ ಪಕ್ಷಕ್ಕೆ ಗೌರವ ತಂದುಕೊಟ್ಟಿದ್ದಾರೆ. ಕೇಳಿ, ಈಗ ಎಕ್ಸ್ಪ್ಲನೇಷನ್ ಸ್ಪಷ್ಟೀಕರಣ ಡಿಸರ್ವ್ ಮಾಡೋದಿಲ್ಲ. ಇಲ್ಲ ಕೇಳಿ, ಅವ್ರು ಕೇಳಿರೋರು ತಪ್ಪಿಲ್ಲ, ಮಾನ್ಯ ಕೃಷ್ಣಪ್ಪನವ್ರು ಕೇಳಿರೋರು ತಪ್ಪಿಲ್ಲ. ಆದರೆ ಯಾವ ಮಾನದಂಡಗಳಂತಂದ್ರೆ ಪಕ್ಷದಲ್ಲಿ ಇಲ್ಲ ಕೇಳಿ, ಹೊಸಬರಿಗೂ ಕೆಲವ್ರಿಗೆ ಅವಕಾಶ ಕೊಡಬೇಕು. ಆ ಸಮಯದಲ್ಲಿ ಈಗ ಬೆಂಗಳೂರಿಂದ ರಿಜ್ವಾನ್ ಅರ್ಷದ್ ಆಗಿದ್ದಾರೆ, 25-30 ವರ್ಷಗಳ ಕಾಲ ಸಂಘಟನೆಯಲ್ಲಿ ಕೆಲಸ ಮಾಡುವಂಥವ್ರು. ಅವರು ಕೊಟ್ಟಿರೋಳಗೆ ಯಾರು ಕೂಡ ಅಸಮಾಧಾನ ಪಡ್ಕೊಳ್ಳೋಂಗಿರಲ್ಲ, ಆ ಥರ ಇಲ್ಲ. ಆದರೆ ನೀವು ಹೇಳ್ದಂಗೆ ಹಾಸನಲ್ಲಿ ಶಿವಲಿಂಗೇಗೌಡರು ಕೊಟ್ಟಿರೋದು 2020 ಚುನಾವಣೆ ಗಮನ ಇಟ್ಕೊಂಡು ಕೊಟ್ಟಿದ್ದಾರೆ. ಹಾಸನ ಆ ಭಾಗದಲ್ಲಿ ರೆಪ್ರೆಸೆಂಟೇಷನ್ ಬೇಕು ಅಂತ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಕೃಷ್ಣ ಬೈರೇಗೌಡರು ಆಲ್ರೆಡಿ ಇದ್ದರು, ರಾಮಲಿಂಗ ರೆಡ್ಡಿ ಇದ್ದಾರೆ, ಸೊ ಆ ಜಮೀರ್ ಅವರು ಇದ್ದಾರೆ ಇವಾಗ ಅಂತೇಳಿ ಆ ಲೆಕ್ಕದಲ್ಲಿ ಕೊಟ್ಟಿಲ್ಲದಲ್ಲಿ ಇರ್ಬೋದು. ಆದರೆ ಈ ಡಿಸರ್ವ್ಸ್, ಎಂ ಕೃಷ್ಣಪ್ಪನವರು ಈ ಡಿಸರ್ವ್ಸ್ ಮಿನಿಸ್ಟ್ರಿ ಬರ್ತ್, ಅದರೊಳಗೆ ಎರಡನೇ ಮಾತಿಲ್ಲ. ಆದರೆ ಹೈಕಮಾಂಡು ಮತ್ತು KPCC ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಏನು ಚರ್ಚೆ ತೀರ್ಮಾನ ಮಾಡಿದ್ದಾರೆ ಅದು ಅವ್ರಿಗೆ ಗೊತ್ತಿದೆ. ಅದು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ, ಅವ್ರ ಮನೆಗೆ ಹೋಗಿ ಮಾತಾಡಿದ್ದಾರೆ. ಆದರೂ ಕೂಡ ಈಗ ಇರ್ತಕ್ಕಂಥ ಮಂತ್ರಿಮಂಡಲ ಅದ್ಭುತವಾದ ಮಂತ್ರಿಮಂಡಲ, ಅವರಿದ್ರೆ ಕೂಡ ಚೆನ್ನಾಗಿ ಆಗ್ತಾ ಇತ್ತು. ಆದರೆ ಅವ್ರಿಲ್ಲ ಅನ್ನೋ ಕಾರಣಕ್ಕಾಗಿ ದಿನೇಶ್ ಗುಂಡೂರಾವ್ ಅವರಿಲ್ಲ, HK ಪಾಟೀಲ್ ಅವರಿಲ್ಲ, ಎಂ ಕೃಷ್ಣಪ್ಪ ಇಲ್ಲ ಅನ್ನೋ ಕಾರಣಕ್ಕಾಗಿ ಮಂತ್ರಿಮಂಡಲ ಚೆನ್ನಾಗಿಲ್ಲ ಅಂತ ಹೇಳಿ ಸಾಧ್ಯ ಆಗೋದಿಲ್ಲ. ಅದ್ಭುತವಾಗಿದೆ, ಒಳ್ಳೆ ಕೆಲಸವನ್ನೇ ಮಾಡ್ತಾರೆ. ಆದರೆ ಇವ್ರಿಗೆ ಯಾವ ರೀತಿಯಾಗಿ ನ್ಯಾಯವನ್ನು ಒದಗಿಸ್ಕೊಡ್ಬೇಕು, ಅವ್ರಿಗೆ ಯಾವ ರೀತಿ ಅವಕಾಶ ಕೊಡಬೇಕು ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳೇ ತೀರ್ಮಾನ ಮಾಡ್ತಾರೆ. ಅದನ್ನ ಆಲ್ರೆಡಿ ಅವ್ರ ಚರ್ಚೆಯಲ್ಲಿದೆ. ಕೃಷ್ಣಪ್ಪ ಪರಿಸ್ಥಿತಿ ಒಂದು ಸಾಕ್ಷಿ ಒಂದೇ ಒಂದು ಗಟ್ಟೆಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.